ಹಾಯ್ ಹೆಲೋ, ಹೇಗಿದ್ರೆ ಎಲ್ಲರೂ? ಓಕೆ, ಅಡುಗೆ ರೂಮಲ್ಲಿ ನಮಗೆ ಎಷ್ಟು ಕೆಲಸ ಈಸಿ ಆಗುತ್ತೆ ಅಷ್ಟು ಒಳ್ಳೇದಲ್ವಾ? ಯಾವಾಗಲೂ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ಅಂದರೆ ಇವಾಗ ಎಲ್ಲರೂ ಕೂಡ ಆಫೀಸ್ಗೆ, ಹೆಂಗಸರು ಕೂಡ ಮನೇಲಿರಲ್ಲ, ಹೆಚ್ಚಾಗಿ ಕೆಲಸಕ್ಕೆ ಹೋಗ್ತಾರೆ ಅಥವಾ ತುಂಬ ಬ್ಯುಸಿ ಇರ್ತಾರೆ. ಮನೆಯಿಂದ ಕೂಡ ಎಷ್ಟೋ ಜನ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ಅಡುಗೆ ತುಂಬ ಹೊತ್ತು ಮಾಡುವಷ್ಟು ಇವಾಗ ಮೊದಲಿನಾಗಿ ಯಾರಿಗೂ ಕೂಡ ಪೇಷನ್ಸ್ ಇರಲ್ಲ. ಹಾಗೆ ನಾವು ಹುಡುಕ್ತಾ ಇರ್ತೀವಿ, ಯಾವ ವಸ್ತು ತಗೊಂಡು ಬಂದರೆ ಅದರಿಂದ ಸ್ವಲ್ಪ ನಮ್ಮ ಅಡುಗೆ ಸುಲಭ ಆಗ್ಬೋದು, ನಮಗೆ ಈಸಿ ಆಗ್ಬೋದು. ಅಥವಾ ಕೆಲವರ ಮನೆಯಲ್ಲಿ ಕೆಲಸದವರಿರಲ್ಲ, ಸಣ್ಣ ಸಣ್ಣ ಮಕ್ಕಳಿರ್ತಾರೆ, ತುಂಬ ಕಷ್ಟ ಆಗುತ್ತೆ. ಅಂಥವರಿಗೆ ನಾನು ಏನಾದರೂ ತೊಗೊಂಡು ಬರುವಾಗ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಗಾರೋ ಹ್ಯಾಂಡ್ ಬ್ಲೆಂಡರ್ ವಿತ್ ಚಾಪರ್. ಇದು ಎಲ್ಲ ಕೆಲಸ ಒಂದೇ ವಸ್ತುವಿಂದ ನೀವು ಮಾಡ್ಬೋದು ತುಂಬ ಈಸಿಯಾಗಿ. ಇದರಲ್ಲಿ ಏನೆಲ್ಲ ಉಂಟು ಇವಾಗ ನಾನು ನಿಮಗೆ ಫುಲ್ ಡೆಮೋ ತೋರಿಸ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಅಗಾರೋ ಗ್ರ್ಯಾಂಡ್ 1000 ವ್ಯಾಟ್ಸ್ ಹ್ಯಾಂಡ್ ಬ್ಲೆಂಡರ್. ಇದು ಈ ಒಂದು ಹ್ಯಾಂಡ್ ಬ್ಲೆಂಡರಲ್ಲಿ ನೀವು ಎಲ್ಲ ಕೆಲಸವನ್ನು ಕೂಡ ಮಾಡ್ಬೋದು. ಚಾಪಿಂಗ್ ಮಾಡ್ಬೋದು, ಕೀಮೋ ಎಲ್ಲ ಮಾಡಲಿಕ್ಕಿದ್ರೆ ಅದನ್ನು ಮಾಡ್ಬೋದು, ಹಾಗೂ ವಿಸ್ಕ್ ಮಾಡ್ಬೋದು ನೀವು. ನೆಕ್ಸ್ಟ್ ನಿಮಗೆ ಮಿಲ್ಕ್ ಶೇಕ್ಸ್ ಅದೆಲ್ಲ ಬೇಕಿದ್ರೆ ಅದನ್ನು ಮಾಡ್ಬೋದು. ಈವನ್ ಐಸ್ ಕೂಡ ಇದರಲ್ಲಿ ಕ್ರಷ್ ಆಗುತ್ತೆ. ಫಸ್ಟ್ಗೆ ಇದು ಇದರ ಮೋಟರ್. ಇದರಲ್ಲಿ ನಿಮಗೆ 2 ಮೋಡ್ ಕಾಣ್ತಾ ಉಂಟು. ಫಸ್ಟ್ ಒನ್ ಇದು ನಿಮಗೆ ಪ್ಯೂರಿ, ಚಾಪಿಂಗ್, ಮಿಕ್ಸಿಂಗ್ ಎಲ್ಲ ಮಾಡಲಿಕ್ಕೆ. ಸೆಕೆಂಡ್ ಒನ್ ಇದು ಟರ್ಬೋ ಸ್ಪೀಡ್, ಅದು ಮಿಲ್ಕ್ ಶೇಕ್, ಸ್ಮೂದಿ, ಕ್ರಷಿಂಗ್ ಐಸ್ ಎಲ್ಲ ಮಾಡಲಿಕ್ಕೆ. ಇಲ್ಲಿ ನಿಮಗೆ ಸ್ಪೀಡ್ ರೆಗ್ಯುಲೇಟರ್ ಕೊಟ್ಟಿದ್ದಾರೆ, ನೀವು ಅಡ್ಜಸ್ಟ್ ಮಾಡ್ಬೋದು 1 ರಿಂದ 5ವರೆಗೆ. ಯಾವಾಗ ನೀವು ಮೋಡ್ 1 ಯೂಸ್ ಮಾಡ್ತೀರಿ ನೋಡಿ, ಆ ಟೈಮಲ್ಲಿ ನೀವು ಇದನ್ನು ಅಡ್ಜಸ್ಟ್ ಮಾಡ್ಬೋದು. ಡಿಟ್ಯಾಚೇಬಲ್ ಬ್ಲೆಂಡರ್ ಉಂಟು, ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಒಂದಿಗೆ, ಹಾಗೂ ಪ್ರೊಟೆಕ್ಟಿವ್ ಗಾರ್ಡ್ ಕೂಡ ಇದೆ. ಇದಕ್ಕೆ ತುಂಬ ಸಿಂಪಲ್ ಇದೆ ಇದು ಫಿಕ್ಸ್ ಮಾಡಲಿಕ್ಕೆ. ನೋಡಿ, ಇಲ್ಲಿಂದ ಡೈರೆಕ್ಟಾಗಿ ನೀವು ಮೋಟರಿಗೆ ಉಂಟು ನೋಡಿ, ಈ ರೀತಿ ಅಟ್ಯಾಚ್ ಮಾಡಿದರೆ ಆಯಿತು, ಫಿಕ್ಸ್ ಮಾಡಿದರೆ ಆಯಿತು ನೋಡಿ, ಹಾಗೂ ಲಾಕ್ ಮಾಡಿದರೆ ಆಯಿತು. ತುಂಬ ಚೆನ್ನಾಗಿದೆ, ಹೆವಿ ಆಗಿದೆ. ಹಾಗೂ ಇದರಲ್ಲಿ ನೀವು ಯಾವುದೇ ರೀತಿಯ ಮಯೋನೈಸ್, ಸ್ಮೂದಿ ಅಥವಾ ಏನು ಬ್ಲೆಂಡ್ ಮಾಡಲಿಕ್ಕೆ ಉಂಟು ಅದನ್ನು ನೀವು ಮಾಡ್ಬೋದು. ಇದರಲ್ಲಿ ಕೇವಲ ಬ್ಲೆಂಡಿಂಗ್ ಮಾತ್ರ ಅಲ್ಲ, ಚಾಪಿಂಗ್ ಕೂಡ ನೀವು ಮಾಡ್ಬೋದು. ಇಲ್ಲಿ ನಿಮಗೆ ಚಾಪರ್ ಕೂಡ ಕೊಟ್ಟಿದ್ದಾರೆ. ಫುಡ್ ಪ್ರೊಸೆಸರ್ ರೀತಿ ಇದು ಕೆಲಸ ಮಾಡುತ್ತೆ. ಯಾವುದೇ ನೀವು ಇದರಲ್ಲಿ ಚಾಪ್ ಮಾಡ್ಬೋದು. ನೀರುಳ್ಳಿಯಿಂದ ಹಿಡಿದು ಚಿಕನ್ ಇರಲಿ ಅಥವಾ ಕ್ಯಾರೆಟ್, ಸಲಾಡ್ ಇದೆಲ್ಲ ಚಾಪ್ ಮಾಡಲಿಕ್ಕೆ ನಿಮಗೆ ತುಂಬ ಸಿಂಪಲ್ ಇದೆ, ತುಂಬ ಈಸಿಯಲ್ಲಿ ನಿಮಗೆ ಇದು ಆಗುತ್ತೆ. ಕೆಳಗಡೆ ನಿಮಗೆ ನೋಡ್ಬೋದು, ನೀವು ಇಲ್ಲಿ ಆ್ಯಂಟಿ ಸ್ಕಿಡ್ ಗ್ರಿಪ್ಪರ್ ಕೂಡ ಕೊಟ್ಟಿದ್ದಾರೆ. ಅಂದರೆ ನೀವು ಇಟ್ಟರೆ ಇದು ಸ್ಕಿಡ್ ಆಗಲ್ಲ, ಅಲ್ಲೇ ನಿಲ್ಲುತ್ತೆ ನೋಡಿ. ಈ ರೀತಿ ಚಾಪ್ ಮಾಡಲಿಕ್ಕೆ ನಿಮಗೆ ಈಸಿ ಆಗುತ್ತೆ. ಬ್ಲೇಡ್ ಉಂಟು, ಇದನ್ನು ಹಾಕೋದು, ಹಾಗೂ ಮೋಟರ್ ಉಂಟು ನೋಡಿ, ಇದನ್ನು ಇಲ್ಲಿ ಅಟ್ಯಾಚ್ ಮಾಡೋದು ಅಷ್ಟೇ ನೋಡಿ. ಈ ರೀತಿ ಲಾಕ್ ಆಗುತ್ತೆ. ಆಮೇಲೆ ಆನ್ ಮಾಡಿ ನೀವು ಚಾಪ್ ಮಾಡಿದರೆ ಆಯಿತು. ಇದರೊಂದಿಗೆ ನಿಮಗೆ ಅಮೇಝಿಂಗ್ ವಿಸ್ಕರ್ ಸಿಗುತ್ತೆ. ಇದರಲ್ಲಿ ನೀವು ಎಗ್ ವಿಸ್ಕ್ ಮಾಡ್ಬೋದು, ಸ್ಮೂದಿ, ಸಾಸ್, ಬಟರ್ ಮಿಲ್ಕ್ ಇದೆಲ್ಲವನ್ನು ನೀವು ಇದರಲ್ಲಿ ವಿಸ್ಕ್ ಮಾಡ್ಬೋದು. ಹಾಗೂ ಯಾವುದಾದ್ರೂ ಈಗ ಮಿಲ್ಕ್ ಶೇಕ್ಸ್ ಇದೆಲ್ಲ ಮಾಡಲಿಕ್ಕಿದ್ರೆ ಸ್ವಲ್ಪ ಸಾಫ್ಟ್ ಆಗಬೇಕು, ಅಂದರೆ ನೊರೆ ರೀತಿ ಬರಬೇಕು, ಆ ರೀತಿಯೆಲ್ಲ ನೀವು ಇದರಲ್ಲಿ ಮಾಡ್ಬೋದು. ಸಿಂಪಲ್ ಉಂಟು. ಈ ರೀತಿ ನೀವು ಇದಕ್ಕೆ ಫಿಕ್ಸ್ ಮಾಡಿದರೆ ಆಯಿತು ನೋಡಿ. ಇದರಲ್ಲಿ ನಿಮಗೆ 600 ml ಬ್ಲೆಂಡರ್ ಜಾರ್ ಕೂಡ ಸಿಗುತ್ತೆ. ಇದರಲ್ಲಿ ನೀವು ಯಾವುದೇ ಹಾಕಿ ವಿಸ್ಕ್ ಅಥವಾ ಬ್ಲೆಂಡ್ ಕೂಡ ಮಾಡ್ಬೋದು. ಇವಾಗ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅದನ್ನು ನಾನು ತೋರಿಸ್ತೀನಿ. ಇಲ್ಲಿ ನಾನು ಕೀಮೋ ಮಾಡಲಿಕ್ಕೆ ಚಿಕನನ್ನು ಹಾಕ್ತಾ ಇದ್ದೀನಿ. ಚಿಕನ್ ಹಾಕಿ ಜಸ್ಟ್ ನೀವು ಇದನ್ನು ಫಿಕ್ಸ್ ಮಾಡಿ, ಆಮೇಲೆ ನೀವು ನಿಮಗೆ ಒಮ್ಮೆಲೆ ನೀವು ಮೋಡ್ 1 ಇಡೋದಾದರೆ ಸ್ಪೀಡನ್ನು ನೀವಿಲ್ಲಿ ಇದು ಮಾಡಬೇಕಾಗತ್ತೆ, ಅಡ್ಜಸ್ಟ್ ಮಾಡಬೇಕಾಗತ್ತೆ. ಅಥವಾ ನೀವು ಮೋಡ್ 2 ಟರ್ಬೋ ಸ್ಪೀಡಲ್ಲಿ ಮಾಡೋದಾದರೆ ಸೀದಾ ಅದನ್ನು ನೀವು ಕ್ಲಿಕ್ ಮಾಡಿದರೆ ಆಯಿತು ನೋಡಿ. ಜಸ್ಟ್ ನೀವು ಕ್ಲಿಕ್ ಮಾಡಿದರೆ ಸ್ಮೂದಾಗಿ ಆಗುತ್ತೆ. ಸೌಂಡು ಕೂಡ ಜಾಸ್ತಿ ಇಲ್ಲ. ನಿಮಗೆ ಜಾಸ್ತಿ ಬೇಕಿದ್ದರೆ ನೀವು ಜಾಸ್ತಿ ಮಾಡ್ಬೋದು. ಇವಾಗ ನೀವು ಮೀಟ್ ಬಾಲ್ ಎಲ್ಲ ಮಾಡ್ತೀರಾದರೆ ನೀವು ಇದರಲ್ಲಿ ನೋಡಿ ಎಷ್ಟು ಜಾಸ್ತಿ ಬೇಕು ಅಷ್ಟು ಗ್ರೈಂಡ್ ಮಾಡ್ಬೋದು. ಕಿಮೋ ಮಾಡಲಿಕ್ಕಿದ್ರೆ ನಿಮಗೆ ಸ್ವಲ್ಪ ನೀವು ಮಾಡಿದರೆ ಆಯಿತು, ಅಡ್ಜಸ್ಟೇಬಲ್ ಹಾಕಿ ನೀವು ಸ್ವಲ್ಪ ಮಾಡಿದರೆ ಆಯಿತು. ಈ ರೀತಿ ನೀವು ಮಾಡ್ಬೋದು.
ನೆಕ್ಸ್ಟ್ ನಿಮ್ಗೆ ಇವಾಗ ನೀರುಳ್ಳಿ ಚಾಪ್ ಮಾಡಲಿಕ್ಕಿರುತ್ತೆ, ಆವಾಗ ನೀವು ಇದರಲ್ಲಿ ನೀರುಳ್ಳಿ ಕೂಡ ಚಾಪ್ ಮಾಡ್ಬೋದು, ಸಣ್ಣಕ್ಕಾಗಿ ಕೂಡ ಚಾಪ್ ಮಾಡ್ಬೋದು, ಅಥವಾ ಫುಲ್ ಪೇಸ್ಟ್ ರೀತಿ ಕೂಡ ನೀವು ಇದರಲ್ಲಿ ಮಾಡ್ಬೋದು. ಆನಿಯನ್ ಪೇಸ್ಟ್ ಮಾತ್ರ ಅಲ್ಲ, ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಇದರಲ್ಲಿ ಮಾಡ್ಬೋದು. ಇವಾಗ ಮನೆಯಲ್ಲಿ ನಮಗೆ ಸಮೋಸ, ಕೀಮಾ ಮಸಾಲ, ರೋಲು ಅದೆಲ್ಲ ಮಾಡಲಿಕ್ಕಿದೆ ಆದರೆ ಈಸಿಯಾಗಿ ನಾವು ಮಾಡ್ಬೋದು. ಮಯೋನೈಸ್ ಮಾಡಲಿಕ್ಕೆ ತುಂಬ ಸಿಂಪಲ್. ಇದರಲ್ಲಿ ಬ್ಲೆಂಡರ್ ಜಾರ್ ಉಂಟು ನೋಡಿ, ಅದರಲ್ಲಿ ನಾನು ಇವಾಗ ಒಂದು ಮೊಟ್ಟೆಯನ್ನು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಮಸ್ಟರ್ಡ್ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನನಗಿಲ್ಲಿ ಗಾರ್ಲಿಕ್ ಫ್ಲೇವರ್ ಇಷ್ಟ, ಹಾಗಾಗಿ ನಾನು ಗಾರ್ಲಿಕ್ಕನ್ನು ಹಾಕ್ತಾ ಇದ್ದೀನಿ. ಒಂದು ಗಾರ್ಲಿಕ್ ದೊಡ್ಡದಿದ್ದರೆ ಒಂದು ಹಾಕಿದರೆ ಸಾಕು, ಜಾಸ್ತಿ ಬೇಡ. ಸ್ವಲ್ಪ ವೆನಿಗರ್ ಅಥವಾ ಲೈಮ್ ವಾಟರ್ ಯಾವುದು ಕೂಡ ನೀವಿಲ್ಲಿ ಯೂಸ್ ಮಾಡ್ಬೋದು. ಪೆಪ್ಪರ್ ಪೌಡ್ರು ಹಾಕ್ತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಹಾಗೂ ಉಪ್ಪು ಎರಡನ್ನು ಕೂಡ ಹಾಕೋಣ. ಹಾಗೂ ಇವಾಗ ಇದಕ್ಕೆ ಬೇಕು ಆಯಿಲ್, 2 ಕಪ್ಪಷ್ಟು ಎಣ್ಣೆಯನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೂ ಜಸ್ಟ್ ನೀವು ಈ ಬ್ಲೆಂಡರನ್ನು ತಗೊಂಡು ಕೆಳಗಡೆ ನೀವು ತಾಗಿಸಬೇಕು, ಕಂಪ್ಲೀಟಾಗಿ ಈ ರೀತಿ ಕೆಳಗಡೆ ತಾಗಿಸಿ ನೀವು ಆನ್ ಮಾಡಿದರೆ ಆಯಿತು. ಗೊತ್ತಾಯ್ತಲ್ಲ, ಎತ್ತಲಿಕ್ಕಿಲ್ಲ, ಏನು ಕೂಡ ಮಾಡಲಿಕ್ಕಿಲ್ಲ, ಹಾಗೇ ಇಟ್ಟು ಆನ್ ಮಾಡಬೇಕು. ಆವಾಗ ನೋಡಿ ಮಯೋನೈಸ್ ಯಾವ ರೀತಿ ಆಗ್ತಾ ಉಂಟು ನೀವೇ ನೋಡ್ಬೋದು. ಲಾಸ್ಟಿಗೆ ಮತ್ತೆ ಸ್ವಲ್ಪ ಮೇಲೆ ಬರುವಾಗ ಬೇಕಿದ್ರೆ ನೀವು ಎತ್ತಬಹುದು. ಅದಕ್ಕಿಂತ ಮೊದಲು ನೀವು ಇದನ್ನು ಮೇಲೆ ಎತ್ತಲಿಕ್ಕೆ ಹೋಗಬೇಡಿ. ಹಾಗೂ ಬೇಗನೆ ನಿಮಗೆ ಇದರಲ್ಲಿ ಮಯೋ ಆಗುತ್ತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಆಗಿದೆ, ಎಷ್ಟು ಕ್ರೀಮಿಯಾಗಿ ತಿಕ್ಕಾಗಿ ಆಗಿದೆ ನೋಡಿ. ಮನೆಯಲ್ಲಿ ನಾವು ಮಾಡಿದ ಮೊಸರು ಅಥವಾ ಹೊರಗಡೆಯಿಂದ ತಂದ ಗಟ್ಟಿ ಮೊಸರು ಇರುತ್ತೆ ನೋಡಿ, ಅದು ಸ್ವಲ್ಪ ನಾವು ಕ್ರೀಮಿಯಾಗಿ ಸ್ಮೂದಿ ರೀತಿ ಕುಡಿಲಿಕ್ಕೆ ನಮಗೆ ಇಷ್ಟ ಆಗುತ್ತಲ್ವ. ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಖಾರಕ್ಕೆ ಉಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜಿಂಜರ್ ಇದನ್ನೆಲ್ಲ ಹಾಕ್ತಾ ಇದ್ದೀನಿ. ಹಾಗೂ ಸ್ವಲ್ಪ ತಿಕ್ ಬಟರ್ ಮಿಲ್ಕ್ ಮಾಡ್ತಾ ಇದ್ದೀನಿ, ಚೆನ್ನಾಗಾಗುತ್ತೆ ಕುಡಿಲಿಕ್ಕೆ. ಅಥವಾ ಲಸ್ಸಿ ರೀತಿ ಕೂಡ ನೀವು ಬೇಕಿದ್ರೆ ಮಾಡ್ಬೋದು. ಸಕ್ಕರೆಯನ್ನು ಆ್ಯಡ್ ಮಾಡಿ ಇದನ್ನು ಜಸ್ಟ್ ವಿಸ್ಕೊಂಡು ನೋಡಿ, ಅದರಲ್ಲಿ ಈ ರೀತಿ ಮಾಡಿದರೆ ಆಯಿತು. ಕ್ರೀಮಿಯಾಗಿ ನಿಮಗೆ ನೊರೆಯಾಗಿ ಸಿಗುತ್ತೆ, ಕುಡಿಲಿಕ್ಕೆ ಕೂಡ ಇಷ್ಟ ಆಗುತ್ತೆ. ಯಾವುದೇ ಮಿಲ್ಕ್ ಶೇಕ್ ನೀವು ಈ ರೀತಿ ಮಾಡ್ಬೋದು ಇದರಲ್ಲಿ. ಓಕೆ, ನೋಡಿದ್ರಲ್ಲ ಅಗಾರೋ ಹ್ಯಾಂಡ್ ಬ್ಲೆಂಡರಿಂದ ಎಷ್ಟೊಂದು ಕಿಚನಲ್ಲಿ ನಿಮ್ಮ ಕೆಲಸವನ್ನು ನೀವು ಸುಲಭವಾಗಿ ಮಾಡ್ಬೋದು ಅಂತ ಹೇಳಿ. ಒಂದೇ ಬ್ಲೆಂಡರ್ ಎಷ್ಟೊಂದು ಕೆಲಸವನ್ನು ಮಾಡುತ್ತಂತ ಹೇಳಿ. ಓಕೆ, ನೋಡಿದ್ರಲ್ಲ ಈ ಒಂದು ಸಣ್ಣ ವಸ್ತು ಎಷ್ಟೊಂದು ನಮ್ಮ ಕೆಲಸವನ್ನು ಈಸಿ ಮಾಡುತ್ತೆ ಅಂತ ಹೇಳಿ. ಹಾಗಾಗಿ ಇದರ ಲಿಂಕ್ ಏನಾದರೂ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಒಮ್ಮೆ ನೀವು ತಗೊಂಡು ಬಂದು ಟ್ರೈ ಮಾಡಿ ನೋಡಿ, ಯಾಕಂದರೆ ಕ್ವಾಲಿಟಿ ವೈಸ್ ನೋಡ್ಲಿಕ್ಕೆ ಹೋದರೆ ತುಂಬ ಬೆಸ್ಟ್ ಇದೆ. ಹಾಗೂ ಎಲ್ಲ ಕೆಲಸವನ್ನು ಒಂದೇ ಬ್ಲೆಂಡರ್ ಎಲ್ಲ ಕೆಲಸವನ್ನು ಕೂಡ ಮಾಡುತ್ತೆ. ಹಾಗಾಗಿ ನಾನು ಹೇಳಿದೆ ಇದರಲ್ಲಿ ವಿಸ್ಕ್ ಇದೆ, ಚಾಪರ್ ಇದೆ, ಹಾಗೂ ಮಯೋನೈಸ್ ಅದು ಇದು ಎಲ್ಲ ಕೂಡ ನೀವು ಮಾಡ್ಬೋದು. ನಾನು ನಿಮಗೆ ಡೆಮೋ ಕೂಡ ತೋರಿಸಿದ್ದೀನಿ. ಓಕೆ, ಇನ್ನು ಯಾವ ರೀತಿಯ ಅಪ್ಲಯನ್ಸ್ ನಿಮಗೆ ಇಷ್ಟ ಆಗುತ್ತೆ ಅಥವಾ ಯಾವ ರೀತಿದ್ದು ಬೇಕು ಏನು ಎಲ್ಲ ನೀವು ನನಗೆ ಸಜೆಸ್ಟ್ ಮಾಡ್ಬೋದು. ಲೈಕ್ ಆಯ್ತಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.